ವಿಧಾನಸೌಧದಲ್ಲಿ ಶೂಟೌಟ್ ಪ್ರಕರಣ ಪ್ರಸ್ತಾಪವಾಗಿದೆ. ಹನೂರು ಎನ್ಕೌಂಟರ್ ಬಗ್ಗೆ ಅರಣ್ಯ ಸಚಿವರ ಉತ್ತರ. ವಿಧಾನಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಶೂಟೌಟ್ ಪ್ರಕರಣ ಪ್ರಸ್ತಾಪವಾಗಿರುವಂತದ್ದು. ಹನೂರು ಎನ್ಕೌಂಟರ್ ಬಗ್ಗೆ ಅರಣ್ಯ ಸಚಿವರ ಉತ್ತರ. ವಿಧಾನಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಉತ್ತರವನ್ನ ನೀಡಿದ್ದಾರೆ, ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಸದರಿ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಮಾಡಿದ್ದು. ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಹನೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಪ್ರವೇಶ ಮಾಹಿತಿ. ಕಳ್ಳ ಬೇಟೆಗಾರರು ಅಕ್ರಮ ಪ್ರವೇಶ ಮಾಡಿರುವ ಬಗ್ಗೆ ಮಾಹಿತಿ ಇತ್ತು. ಮಾಹಿತಿಯನ್ನ ಆಧರಿಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಳ್ಳ ಬೇಟೆಗಾರರು ಅರಣ್ಯ ಸಿಬ್ಬಂದಿ ಮೇಲೆ ದಾಳಿಗೆ ಯತ್ನವನ್ನ ಮಾಡಿದ್ದಾರೆ. ಈ ವೇಳೆ ಶೂಟೌಟ್ ಆಗಿರುವಂತದ್ದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಶೂಟೌಟ್ ಪ್ರಕರಣ ಪ್ರಸ್ತಾಪವಾಗಿರುವಂತದ್ದು. ಹನೂರು ಎನ್ಕೌಂಟರ್ ಬಗ್ಗೆ ಅರಣ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡಲಾಗಿದೆ. ಹನೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಪ್ರವೇಶದ ಮಾಹಿತಿಯನ್ನ ಪಡೆದು ಕಳ್ಳ ಬೇಟೆಗಾರರು ಅಕ್ರಮ ಪ್ರವೇಶ ಮಾಡಿರುವ ಬಗ್ಗೆ ಮಾಹಿತಿ ಕೂಡ ಇತ್ತು. ಮಾಹಿತಿಯನ್ನ ಆಧರಿಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಳ್ಳ ಬೇಟೆಗಾರರು ಅರಣ್ಯ ಸಿಬ್ಬಂದಿ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಈ ವೇಳೆ ಶೂಟೌಟ್ ಆಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ವಿಧಾನಸೌಧದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಂತರ ಎಲ್ಲ ಸಿಬ್ಬಂದಿಗಳು ಕೊನೆಯದಾಗಿ ಸೀರನ ಮಠ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಂಡು ಬಂದಿರುವುದರಿಂದ ಸದರಿ ಪ್ರದೇಶವು ಸ್ಪಷ್ಟವಾಗಿ ಕಾಣುವಂತಹ ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ವೀಕ್ಷಿಸುವ ಸಲುವಾಗಿ ಬೆಳಗಿನ ಜಾವ ಅಂದಾಜು 5 ಗಂಟೆ ಸಿಬ್ಬಂದಿಗೆ ತೆರಳಿರುತ್ತಾರೆ ಸಭಾಧ್ಯಕ್ಷರೇ. ಇದು ನಮ್ಮ ಬಾರ್ಡರಿಂದ ಹಳ್ಳಿಗಳ ಬಾರ್ಡರಿಂದ ಸುಮಾರು 8 ಕಿಲೋಮೀಟರ್ 5 ರಿಂದ 8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಸದರಿ ಕರಡಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಗಳ ಮರಿಯಲ್ಲಿ ಅವಿತಿದ್ದ ಕಲ್ಲು ಬೇಟೆಗಾರರು ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮ ಮಾಡಬಹುದೆಂದು ಗುಂಡಿನ ಇದೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಂತ ಕೇಳ್ತಾರೆ. ಮಾನ್ಯ ಸಚಿವರು ಉತ್ತರ ಹೇಳಬೇಕು. ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದಲ್ಲಿ ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ ಸಭಾಪತಿಗಳು ಈಗಾಗಲೇ ರಾಜ್ಯದಲ್ಲಿ 18ಕ್ಕಿಂತ ಹೆಚ್ಚು ಸಭಾಪತಿಗಳ ಕೇಳಿಸ್ತಾರ ಅಧ್ಯಕ್ಷರೇ, ಒಟ್ಟು 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿದೆ, 205 ಪ್ರೈವೇಟ್ ಕಾಲೇಜಿದೆ. ಒಟ್ಟು ಸೀಟ್ಗಳು ಇಂಜಿನಿಯರಿಂಗ್ ಸೀಟ್ಗಳು 1,16,866 ಸೀಟ್ಗಳಿದ್ದಾವೆ. ಆದರೆ ಕಳೆದ 2-3 ವರ್ಷದಿಂದ ನಾವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದಿದ್ದೇವೆ. ಈ 1,16,866 ವಿದ್ಯಾರ್ಥಿಗಳ ಸೀಟ್ ಏನಿದೆ ಲಭ್ಯ ಇದೆ, ಅದರಲ್ಲಿ ಕೇವಲ 87,881 ವಿದ್ಯಾರ್ಥಿಗಳು ಮಾತ್ರ ಸಿಟಿ ಮುಖಾಂತರ ಸೀಟುಗಳನ್ನು ತೆಗೆದುಕೊಳ್ತಾರೆ. ಪ್ರತಿ ವರ್ಷ ಸರಾಸರಿ 28,975 ಸರಾಸರಿ ಬಿಟ್ವೀನ್ 25,000 to 30,000 ಸೀಟ್ ತುಂಬಕ್ಕೆ ಆಗಲ್ಲ. ಡಿಮ್ಯಾಂಡ್ ಅದಕ್ಕೆ ಈ ಮೇಲೆ ಔಟ್ಸೈಡ್
ಅವ್ರದ್ದು ಸಿಂಧೂರಿನಲ್ಲಿ ಇನ್ನೊಂದಂತ ಪ್ರದೇಶ ಇದೆ ಶೈಕ್ಷಣಿಕವಾಗಿ ನಾನು ಒಪ್ತೇನೆ ಅದಕ್ಕೆ ಈಗಾಗಲೇ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಥಾಪನೆ ಮಾಡೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ. ಸೀಟಿಗೆ ಲಭ್ಯತೆ ಆಗ್ತಾ ಇದ್ರೆ ಮಾತ್ರ ಪ್ರಯೋಜನ ಆಗ್ತದೆ, ಇಲ್ಲದ್ರೆ ಆಗಲ್ಲ. ಅದಕ್ಕೆ ಅದ್ರ ಬದಲಾಗಿ ಗೌರ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಂಜೂರು ಮಾಡಿಕೊಟ್ಟಿದ್ದಾರೆ ಸರ್ಕಾರ ಈಗಾಗಲೇ. ಅದರಲ್ಲಿನೇ ಹೆಚ್ಚಿನ ಕೋರ್ಸನ್ನು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸನ್ನು ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅದರ ಅನುಕೂಲತೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮಾನ್ಯ ಸದಸ್ಯರಿಗೆ ನಾನು ಹೇಳೋದಿಷ್ಟೇ, ಇಂಜಿನಿಯರಿಂಗ್ ಕಾಲೇಜಿನ ಲಭ್ಯ ಆಗ್ತಾ ಇಲ್ಲ. ಅದರ ಬಗ್ಗೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಇನ್ನಷ್ಟು ಬಿಗರ್ ವೇ ಮಾಡ್ಕೊಳ್ಳೋಣ. ಅದಕ್ಕೆ ಮುಂದಿನ ಯೋಚನೆ ಕುಂತ್ಕೊಳ್ಳಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ಸಚಿವರು ಹೇಳಿದಂತ ಸಂದರ್ಭದಲ್ಲಿ ಈಗಾಗಲೇ 22,000 ಸೀಟ್ಗಳು ಖಾಲಿ ಇದೆ ಅಂತ. ಇದು ಪ್ರತಿ ವರ್ಷಗಳು ಖಾಲಿ ಇದೆ, ಯಾವುದೇ ಸರ್ಕಾರಗಳು ಬರಲಿ. ಆದ್ರೆ ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ತಳಕಲ್ದಲ್ಲಿ ಕಾಲೇಜ್ ಆಗಿದೆ, ಗಂಗಾವತಿಯಲ್ಲಿ ಕಾಲೇಜ್ ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬರೀ 5 ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 7 ವಿಧಾನಸಭಾ ಕ್ಷೇತ್ರದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಿಂಧನೂರಿನಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿದಾವೆ. ಈಗಾಗಲೇ ತಳಕಲ್ಲು ಮತ್ತು ಏನು ಗಂಗಾವತಿಯಲ್ಲಿ ಇರ್ತಕ್ಕಂಥ ಕಾಲೇಜುಗಳು ಇವತ್ತೇನು ಅನೇಕ ಕೋರ್ಸ್ಗಳಿಲ್ಲ. ಇವತ್ತೇನು ಬಿಟೆಕ್ ನಲ್ಲಿ CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಮೆಷಿನ್ ಲರ್ನಿಂಗ್ ಇಲ್ಲ, ಬಿಟೆಕ್ A1 ಇಲ್ಲ, ರೋಬೋಟಿಕ್ಸ್ ಇಲ್ಲ, ಇವತ್ತು ಸೈಬರ್ ಸೆಕ್ಯೂರಿಟಿ ಇಲ್ಲ, ಅನೇಕ ಇವತ್ತು ಕೋರ್ಸ್ಗಳಿಲ್ಲ. ಈ ಕಾಲೇಜುಗಳಲ್ಲಿ ಇವತ್ತೇನು ಮುಂದುವರೆದಂತ ಇವತ್ತು ದೇಶ ಮುಂದುವರೆದಿದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುವಂತ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ಖಂಡಿತವಾಗ್ಲೂ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಏನು ಜಾಗ ಇದೆ, ಅಲ್ಲಿ ಸರ್ಕಾರದ ಜಾಗಗಳಿದೆ, ಅದನ್ನ ಸ್ಥಾಪನೆ ಮಾಡುವಂತ ಕೆಲಸ ಸರ್ಕಾರದಿಂದ ಮಾನ್ಯ ಸಚಿವರಿಂದ ಆಗ್ಬೇಕು ಅಂತೇಳಿ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೇನೆ, ಇದೇ ನಮ್ಮಲ್ಲಿ ಇಂಜಿನಿಯರಿಂಗ್ ಸೀಟ್ ಇದೆ. ಪ್ರತಿ ವರ್ಷ 29,000ರಿಂದ 30,000 ಸೀಟ್ಗಳಿಗೆ ವಿದ್ಯಾರ್ಥಿಗಳೇ ಹೋಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಹೊಸದಾಗಿ ಪ್ರಾರಂಭ ಮಾಡೋದ್ರಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಸರಿ, ಅವ್ರು ಹೇಳೋದನ್ನ ನಾನು ಒಪ್ಕೊಳ್ತೀನಿ. ಅದಕ್ಕೆ ನಾನು ಏನ್ ಹೇಳಿದ್ದೇನೆ, ಸರ್ಕಾರ ಈಗಾಗಲೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ಕೊಟ್ಟಿದೆ. ಅದರಲ್ಲಿ ಇನ್ನೂ ಕೆಲವು ಕೋರ್ಸ್ಗಳನ್ನ ಹೆಚ್ಚುವರಿಯಾಗಿ ಮಾಡಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅದನ್ನ ವಿಸ್ತರಣೆ ಮಾಡಿ ಅದನ್ನ ಸ್ಕಿಲ್ ಡೆವಲಪ್ಮೆಂಟ್ ಕಮ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಸರ್ಕಾರ ಮಾಡ್ತೇನೆ. ಅದ್ರ ಜೊತೆ ನಾನು ಮಾತಾಡ್ತೇನೆ, ಯಾವ ತರ ಮಾತಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಬೇಕು. ಸಭಾಪತಿಗಳೇ, ಈಗ ಸಚಿವರು ಹೇಳಿರ್ತಕ್ಕಂಥ ಏನು ಉತ್ತರ ಇದೆ, ಖಂಡಿತವಾಗ್ಲೂ